ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕಂಪನವನ್ನ ಸರಿಪಡಿಸೋ ಭಾಗವಾಗಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಮೊದಲು ಶಾಸಕರನ್ನ ಕರೆದು ಮೀಟಿಂಗ್ ಮಾಡಿದ್ರು, ಸಚಿವರ ಜೊತೆಗೆ ಮೀಟಿಂಗ್ ಮಾಡಿದ್ರು, ನಿನ್ನೆ ಸಿಎಂ ಡಿಸಿಎಂ ಜೊತೆಗೆ ಮೀಟಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಹಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹಲವರಿಗೆ ಡೌಟ್, ಕೆಲವರಿಗೆ ಲಬ್ಡ. 9 ದಿನದ ಆಟ ಯಾರಿಗೆಲ್ಲ ಸಂಕಟ? ಡೆಲ್ಲಿಯಲ್ಲೇ ಡಿಸೈಡ್ ಆಗುತ್ತಾ? ಹಾಗಾದ್ರೆ ಸುರ್ಜೇವಾಲಾ ಮುಂದೆ ಕೆಲವರಿಂದ ನಾಯಕತ್ವ ಬದಲಾವಣೆಯ ಕೂಗು ಕೇಳಿ ಬಂದಿದೆಯಂತೆ. ಇನ್ ಕೆಲವರು ಇಲ್ಲ ಕೆಪಿಸಿಸಿ ಅಧ್ಯಕ್ಷರನ್ನೇ ಬದಲಾವಣೆ ಮಾಡ್ಬಿಡ್ಬೇಕು, ಒಬ್ರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ನೀವೇ ಅಲ್ವಾ ತಂದಿದ್ದು ಅಂತ ಕೇಳಿದಾರಂತೆ. ಹಾಗಾದ್ರೆ ಸುರ್ಜೇವಾಲಾ ಫೈಲ್ಸ್ನ ರಹಸ್ಯ ಏನು ಅಡಕವಾಗಿದೆ? ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ? ಈ ಥರದ ವಿಪರೀತ ಕ್ವೆಶ್ಚನ್ಗಳಂತೂ ಇದ್ದೇ ಇದೆ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕೂಡ ಮಾಹಿತಿಯನ್ನು ಇಂಟ್ರೆಸ್ಟಿಂಗ್ಲಿ ಪಡೆದುಕೊಂಡು ಹೋಗಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿ, ಸರ್ಕಾರದ ವಿಚಾರಗಳನ್ನ ಫಿಕ್ಸ್ ಮಾಡೋ ಜವಾಬ್ದಾರಿ ಸಿಎಂ ಮತ್ತು ಡಿಸಿಎಂ ಮೇಲಿರುತ್ತೆ. ಅವರಿಬ್ಬರನ್ನೇ ಮೀಟಿಂಗಿಂದ ಆಚೆ ಇಟ್ಟು ಇವರು ಶಾಸಕರ ಜೊತೆಗೆ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ರು. ಸೊ ಏನನ್ನು ಸಂಗ್ರಹಿಸಿದ್ದಾರೆ, ಏನು ಪ್ರಯತ್ನ ಮಾಡ್ತಾ ಇದೆ ಹೈಕಮಾಂಡ್ ಅನ್ನೋದು ಒಂದು ಕುತೂಹಲ. ವರ್ಕ್ ಆಗುತ್ತಾ? ಈ ಮೀಟಿಂಗ್ಗಳ ಫಲ ಕಾಂಗ್ರೆಸ್ಸಿಗೆ ಸಿಗುತ್ತಾ? ಸಮಸ್ಯೆಗಳು ಸರಿ ಹೋಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇದು ನಿನ್ನೆ. ಬಟ್ ನೆನಪಿರಲಿ, ಇಲ್ಲಿ ತನಕ ರಾಜ್ಯಕ್ಕೆ ಬಂದಂತಹ ಉಸ್ತುವಾರಿಗಳು ಸಿಎಂ ಅನ್ನ ಪಕ್ಕಕ್ಕಿಟ್ಕೊಂಡು, ಅದು ಬಿಜೆಪಿ ಕಾಲದಲ್ಲಿರ್ಬೋದು ಅಥವಾ ಹಿಂದಿನ ಕಾಂಗ್ರೆಸ್ ಕಾಲದಲ್ಲಿರ್ಬೋದು, ಯಾರೇ ಬಂದರೂ ಕೂಡ ಮಾತಾಡ್ಸೋದಾದ್ರೆ ಇವ್ರನ್ನ ಪಕ್ಕಕ್ಕಿಟ್ಕೊಂಡು ಇವ್ರ ವಿಶ್ವಾಸನ ತಗೊಂಡು ಮಾತಾಡಿಸ್ತಿದ್ರು. ಇಲ್ಲಿ ಈ ಮೀಟಿಂಗ್ನಲ್ಲಿ ಇವರಿಬ್ಬರಿಗೂ ಕೂಡ ಅವಕಾಶ ಇರಲಿಲ್ಲ. ಕೆಲವರಂತೂ ಗೈರಾಗಿದ್ದಾರೆ ಬಿಡಿ. ರಾಜಣ್ಣ ಅವರು ಫಾರಿನ್ ಟೂರ್ನಲ್ಲಿದ್ದಾರೆ, ಅವ್ರ ಮಗ ನಿನ್ನೆ ಮಾತಾಡಿದ್ರು. ಸುರ್ಜೇವಾಲಾ ಹತ್ರ ಸಮಸ್ಯೆ ಹೇಳ್ಕೊಂಡ್ರೆ ಅವರೇನು ನಮಗೆ ಅನುದಾನ ತಂದು ಕೊಡ್ತಾರೆ ಅಂತ ಕೇಳಿದ್ರು ನಿನ್ನೆ. ಒಟ್ಟು 6 ದಿನ 100ಕ್ಕೂ ಹೆಚ್ಚು ಶಾಸಕರಿಂದ ಅಭಿಪ್ರಾಯದ ಸಂಗ್ರಹ ಆಗಿದೆ. ತುಂಬ ಜಾಸ್ತಿ ಮಾತಾಡೋರ ಹತ್ರ ನಿಮ್ದೇನು ಪ್ರಾಬ್ಲಮ್ಮು ಅಂತ ಕೇಳಿದ್ದಾರೆ. ಹೆಚ್ಚು ಪಕ್ಷನಿಷ್ಠೆ ತೋರೋರ ಹತ್ರ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಅನ್ನೋದು ಒಳ ಮೂಲಗಳಿಂದ ಸಿಗ್ತಿರೋ ಮಾಹಿತಿ. ಒಟ್ಟು 3 ದಿನ 24 ಸಚಿವರಿಂದ ಕೂಡ ಅಭಿಪ್ರಾಯದ ಸಂಗ್ರಹ ಆಗಿದೆ. ಕಂಪ್ಲೇಂಟ್ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ರಲ್ಲ ಅಂಥ ಸಚಿವರ ಹತ್ರ ನೀವು ಇಂಥ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದಾರಂತೆ. ಸೊ ಎರಡೂ ಕಡೆಯ ರಿಪೋರ್ಟನ್ನು ತಯಾರು ಮಾಡಿಕೊಂಡು ಹೋಗಿದ್ದಾರೆ ಸುರ್ಜೇವಾಲಾ ಅನ್ನೋದು ತಿಳಿದು ಬರ್ತಾ ಇರೋ ಮಾಹಿತಿ. ಸಚಿವರ ವಿರುದ್ಧ ಹಲವು ಶಾಸಕರು ದೂರು ಕೊಟ್ಟರು. ಕ್ಷೇತ್ರದ ಸಮಸ್ಯೆ ಮತ್ತು ಅನುದಾನಕ್ಕೆ ಸುರ್ಜೇವಾಲಾ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ನಾನು ಇದನ್ನೇ ಹೇಳಿದ್ದು, ಇದು ಅರ್ಥವಾಗದ ವಿಚಾರ ಅಂತ. ಕೆಲವು ಶಾಸಕರಿಂದ ಪವರ್ ಶೇರ್ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಕ್ಲಾರಿಟಿಯನ್ನು ಕೊಟ್ಬಿಡಿ, ಕ್ಷೇತ್ರಕ್ಕೆ ಹೋದರೆ ಕಾರ್ಯಕರ್ತರು ಕೇಳ್ತಾರೆ, ಜನ ಕೇಳ್ತಾರೆ, ಸಿಎಂ ಚೇಂಜಾ ಇಲ್ವಾ ಅಂತ ಕೇಳ್ತಾರೆ, ಕೊಡಿ ಕ್ಲಾರಿಟಿ ಅಂತ ಕೇಳಿದಾರಂತೆ. ಕೆಲ ಶಾಸಕರು ಸರ್ಕಾರದ ನಾಯಕತ್ವವನ್ನು ಬದಲಾವಣೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಇಟ್ಟರು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಎಷ್ಟು ದೊಡ್ಡ ಗಟ್ಟಿ ಧ್ವನಿ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಕೆಲವು ಶಾಸಕರಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೂಗಂತೂ ಜೋರಾಗಿ ಕೇಳಿಬಂತು. ಇದು ಇವಾಗಲ್ಲ ಬಿಡಿ, 5 ತಿಂಗಳಿಂದ ಕೂಡ ರಾಜಣ್ಣ ಅವರೆಲ್ಲ ಹೇಳಿದ್ರಲ್ಲ, ಕೆಪಿಸಿಸಿ ಅಧ್ಯಕ್ಷನ ನಾನು ಮಾಡಿದ್ರೆ ನಾನು ಬೇಕಾದ್ರೆ ಸಚಿವ ಸ್ಥಾನನೇ ಬಿಟ್ಟು ಆ ಜವಾಬ್ದಾರಿ ನೋಡ್ಕೊಳ್ತೀನಿ ಅಂತ. ಬಿಹಾರ ಎಲೆಕ್ಷನ್ಗೂ ಮೊದಲೇ ದೆಹಲಿಯಲ್ಲಿ ಸುರ್ಜೇವಾಲಾ ಸಂಗ್ರಹಿಸಿರುವ ಅಭಿಪ್ರಾಯದ ಫೈಲ್ ಓಪನ್ ಆಗುತ್ತಾ ಅಥವಾ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾರಾ? ತೋರಿಕೆಗೋಸ್ಕರ ಈ ಫೈಲನ್ನು ರೆಡಿ ಮಾಡಿದ್ದಾ ಅಥವಾ ನಿಜವಾಗ್ಲೂ ಕ್ರಮ ಆಗುತ್ತಾ? ಪ್ರಶ್ನೆ ಇದೆ. ಮತ್ತು ಸಚಿವರನ್ನು ಚೇಂಜ್ ಮಾಡಲ್ಲ ಅಂದಮೇಲೆ ಅವ್ರ ಮೌಲ್ಯಮಾಪನ ಯಾಕೆ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಈಗ ಫೈಲ್ ರೆಡಿ ಆಗಿದೆ. ಸೊ ತೋರಿಕೆಗೋಸ್ಕರ ರೆಡಿ ಮಾಡ್ಕೊಂಡಿದ್ದ ಫೈಲು ಅಥವಾ ನಿಜವಾಗ್ಲೂ ಏನಾದರೂ ಆ್ಯಕ್ಷನ್ಗಳಾಗುತ್ತಾ ಅನ್ನೋದು ಒಂದು ಕುತೂಹಲ ಇದೆ. ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಮತ್ತು ಅಕ್ಟೋಬರ್ ನವೆಂಬರ್ ತನಕ ಯಾವುದೇ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಅಂತ ಕೆಲವರು ಹೇಳ್ತಾರೆ. ಏನೋ ನಿರೀಕ್ಷೆ ಮಾಡ್ಬೋದು? ಮಮತಾ, ಹಾಗೆ ನೋಡೋಕೆ ಹೋದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಇದ್ದಾರೆ ಸರ್ಕಾರದಲ್ಲಿ. ಜೊತೆಗೆ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಅದು ಪಕ್ಷದ ಮಟ್ಟಿಗಿನ ಸಮಸ್ಯೆನೋ ಅಥವಾ ಸರ್ಕಾರದ ಮಟ್ಟಿಗಿನ ಸಮಸ್ಯೆನೋ ಎಲ್ಲವೂ ಕೂಡ ಮಾತನಾಡಲಿಕ್ಕೆ ಮುಕ್ತವಾದ ಅವಕಾಶ ಇಲ್ಲೇ ಇತ್ತು. ಜೊತೆಗೆ ಶಾಸಕರುಗಳಿಗೆ ತಮ್ಮ ಸಂಕಷ್ಟಗಳನ್ನ ಹೇಳಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಇಲ್ಲೇ ಸಿಗ್ತಾ ಇದ್ರು. ಇವೆಲ್ಲವನ್ನು ಮೀರಿ ಎಐಸಿಸಿಯಿಂದಲೇ ಬಂದು ಏನು ಸಮಸ್ಯೆ ಅಂತ ಕೇಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾದರು ಅಂದರೆ ಕೆಲವು ಹಂತಗಳಲ್ಲಿ ಕೆಲವು ಮಾತುಗಳು, ವರ್ತನೆಗಳು ಇವೆಲ್ಲವನ್ನು ಮೀರಿ ಹೋಗಿತ್ತಾ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಈ ರೀತಿ ಪದೇ ಪದೇ ಮಾತನಾಡುವಂಥ ಸಂದರ್ಭದಲ್ಲಿ ಯಾರ ಸೂಚನೆಗೂ ಬಗ್ಗದೇ ಇದ್ದರೆ ಹೈಕಮಾಂಡ್ ನೇರವಾಗಿ ಎಂಟ್ರಿ ಆಗುತ್ತೆ ಅನ್ನುವಂಥ ಸಂದೇಶವನ್ನು ರವಾನಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಈ ಸಭೆಯನ್ನು ನಡೆಸಿದಂತೆ ಕಾಣಿಸ್ತಾ ಇದೆ. ಶಾಸಕರು ಮಾತನಾಡಿದ ಕಾರಣಕ್ಕೆ ಶಾಸಕರನ್ನ ಸಭೆ ನಡೆಸಲಾಯಿತು. ಶಾಸಕರನ್ನ ಸಭೆ ನಡೆಸಿದಾಗ ಬಂದಂಥ ದೂರನ್ನು ಆಧರಿಸಿ ಸಚಿವರೊಂದಿಗೆ ಸಭೆ ನಡೆಸಲಾಯಿತು. ಶಾಸಕ ಸಚಿವರು ಇಬ್ಬರು ಕೊಟ್ಟಿರುವಂಥ ದೂರು ಏನು ಅಥವಾ ಅದು ಕೊಟ್ಟಿರುವಂಥ ಪ್ರತಿಕ್ರಿಯೆ ಏನು ಮತ್ತು ಏನು ಸರಿಯಾಗಬೇಕು, ಈ ಎಲ್ಲ ಮಾಹಿತಿಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಕೈಲಿದೆ. ಅವೆಲ್ಲವನ್ನೂ ಯಥಾವತ್ತಾಗಿ ನಿನ್ನೆ ಸಿಎಂ ಮತ್ತು ಡಿಸಿಎಂ ಅವರ ಗಮನಕ್ಕೆ ತಂದಿದ್ದಾರೆ. ಅವರು 3 ಜನರ ನಡುವೆ ಕೂಡ ಒಂದು ಸಭೆ ತಡರಾತ್ರಿಯಲ್ಲಿ ನಡೆದಿದೆ. ಇದನ್ನು ಹೊರತುಪಡಿಸಿ ಹೇಳೋದಾದರೆ ಇದರಿಂದ ಏನು ಪ್ರಯೋಜನ ಅಥವಾ ಏನಾಗಬಹುದು ಅಥವಾ ಮುಂದಿನ ದಿನಗಳಲ್ಲಿ ಆಗುವಂಥ ಪರಿಣಾಮಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತಾ
ಆ ಒಂದು ಫೈಲ್ ಓಪನ್ ಆದ ನಂತರದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಬದಲಾವಣೆಯ ಪರ್ವದಲ್ಲಿ ಅದು PCC ಇರ್ಬೋದು ಅಥವಾ ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವೂ ನವೆಂಬರ್ ಡಿಸೆಂಬರ್ವರೆಗೆ ಏನೂ ಇಲ್ಲ ಅನ್ನುವಂಥದ್ದು ಬಹುತೇಕ ನಾಯಕರುಗಳಿಗೆ ಅದು ಖಚಿತವಾದಂತೆ ಕಾಣಿಸ್ತಾ ಇದೆ. ಅಲ್ಲಿಯವರೆಗೆ ಆ ವಿಚಾರದಲ್ಲಂತೂ ಕಾದು ನೋಡಬೇಕು. ಆದರೆ ಅನುದಾನವೂ ಸೇರಿದಂತೆ ಅಥವಾ ಉಸ್ತುವಾರಿ ಸಚಿವರ ವಿಚಾರಗಳು ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಆಗಿರುವಂಥ ಸಮಸ್ಯೆಗಳಿಗೆ ಸುರ್ಜೇವಾಲಾ ಸಭೆ ಮಾಡಿದ ನಂತರದಲ್ಲಿ ಪರಿಹಾರ ಸಿಗೋದಾದರೆ ಯಾವ ರೂಪದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಈಗಿರುವಂಥ ಸದ್ಯದ ಕುತೂಹಲ ಕೂಡ. ಮಮತಾ. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ ವಾಪಸ್ ಬಂದೆ.